ಲೋಕಲ್ ಎಕ್ಸ್‌ಪ್ರೆಸ್‌ನ ಮೊದಲ ಸುದ್ದಿ. ರಾಜ್ಯದಲ್ಲಿ 20 ಜಿಲ್ಲೆಗಳ 70 ತಾಲೂಕುಗಳನ್ನು ಬರ ಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಸಭೆ ನಡೆಸಿದ ಮುಖ್ಯಮಂತ್ರಿ ಸದಾನಂದಗೌಡ ಬರ ಪೀಡಿತ ತಾಲೂಕುಗಳ ಹೆಸರನ್ನು ಘೋಷಿಸಿದರು. ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಮೈಸೂರು, ಮಂಡ್ಯ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರ್, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಗದಗ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು 70 ತಾಲೂಕುಗಳನ್ನು ಬರ ಪೀಡಿತ ಎಂದು ಹೇಳಲಾಗಿದೆ. ಇದರಲ್ಲಿ ಗುಲ್ಬರ್ಗದಲ್ಲಿ ಅತಿ ಹೆಚ್ಚು ಅಂದರೆ 7 ತಾಲೂಕುಗಳು ಬರದಿಂದ ತತ್ತರಿಸಿವೆ. ಇದೇ ವೇಳೆ ಕೇಂದ್ರದಿಂದ ಹೆಚ್ಚಿನ ನೆರವು ಕೋರಿ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಮೇವು ಕೊರತೆ ಇರುವ ಜಿಲ್ಲೆಗಳಲ್ಲಿ ಗೋಶಾಲೆ ತೆರೆಯಲು ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಿಬಿಐ ಅಧಿಕಾರಿಗಳು ಬಳ್ಳಾರಿಯ ಬೆನ್ನು ಬಿಡುತ್ತಿಲ್ಲ. ಇವತ್ತು ಕೂಡ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿದ್ದಾರೆ. ಕೆಲವು ಗಣಿ ಕಂಪನಿಗಳ ಮಾಲೀಕರ ಮನೆ ಜಾಲಾಡಿದ ಸಿಬಿಐ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವತ್ತು ಕೂಡ ಬಳ್ಳಾರಿಯಲ್ಲಿ ಸಿಬಿಐ ಬೇಟೆ ಮುಂದುವರೆದಿತ್ತು. ವಿ ನಾಗಪ್ಪ ಅಂಡ್ ಕಂಪನಿ ಮಾಲೀಕರ ಬಳ್ಳಾರಿಯ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದರು. ಜಿಂದಾಲ್ ಕಂಪನಿಯ ಗ್ಲಾಸ್ ಹೌಸ್, HR ಡಿಪಾರ್ಟ್ಮೆಂಟ್ ಮತ್ತು ಹೊಸಪೇಟೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ILC ಸೋಮಶೇಖರ್ ಕಂಪನಿ ಮೇಲೂ ಸಿಬಿಐ ದಾಳಿ ನಡೆಸಿತು. SP ಸುಬ್ರಹ್ಮಣ್ಯಂ ರಾವ್ ನೇತೃತ್ವದ ತಂಡ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿತು. ಜನಾರ್ದನ್ ರೆಡ್ಡಿ ಮಾಲೀಕತ್ವದ AMCಗೂ ಮತ್ತು ಇವರಿಗೂ ಇರೋ ಸಂಬಂಧ ಕುರಿತು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ILC ಸೋಮಶೇಖರ್ ಅವರ ಆಪ್ತ ಸಹಾಯಕಿ ಪದ್ಮಾವತಿ ಎಂಬುವರ ಮನೆ ಮೇಲೂ ದಾಳಿ ನಡೆಸಿ ಆಸ್ತಿ ಕುರಿತ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಇದೇ ವೇಳೆ ಯೋಗೇಂದ್ರನಾಥ್ ಸಿಂಗ್ ಗಣಿ ಕಂಪನಿ ಮಾಲೀಕ ರಾಜೇಂದ್ರನಾಥ್ ಸಿಂಗ್ ಅವರ ಮನೆ ಮೇಲೂ ದಾಳಿ ನಡೆದಿದೆ. ಈ ಹಿಂದೆ ಜಿಂದಾಲ್ ಕಾರ್ಖಾನೆ AMC ಗಣಿ ಅದಿರನ್ನು ಖರೀದಿ ಮಾಡಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ತಪಾಸಣೆ ನಡೆಸಿದ್ದಾಗ ಜಿಂದಾಲ್ನವರು ಮಾಹಿತಿ ನೀಡಲು 1 ದಿನ ಕಾಲಾವಕಾಶ ಕೇಳಿದ್ದರು. ಹೀಗಾಗಿ ಇಂದು ಕಂಪನಿಯ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿ ಮಹತ್ವದ ಕಾಗದ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿಬಿಐ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಿಬಿಐ ದಾಳಿ ಗಣಿ ಧಣಿಗಳಲ್ಲಿ ನಡುಕ ಹೆಚ್ಚಿಸಿದೆ ಎನ್ನಬಹುದು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಜಗತ್ತಿನಲ್ಲಿ ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಇರೋದಿಲ್ಲ ಅಂತಾರೆ. ಆದರೆ ಹೆತ್ತಮ್ಮನೇ ಹೆಮ್ಮಾರಿಯಾದರೆ ಮಕ್ಕಳ ಗತಿ ಏನಾಗಬೇಡ. ಹೌದು, ಅಮ್ಮನ ಕಿರುಕುಳ ತಾಳಲಾರದೆ ಬಾಲಕನೊಬ್ಬ ಮನೆ ಬಿಟ್ಟು ಓಡಿ ಬಂದಿದ್ದ. ಈ ಸ್ಟೋರಿ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುತ್ತಿದ್ದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಬಾಲಕನಿಗೆ ಆಶ್ರಯ ನೀಡಿದೆ. ಹೀಗೆ ಮೈಮೇಲೆ ಆದ ಗಾಯ ತೋರಿಸ್ತಿರೋ ಈ ಬಾಲಕನ ಹೆಸರು ಕಿರಣ್ ಕುಮಾರ್. ವಯಸ್ಸು 7 ವರ್ಷ. ಊರ್ ಯಾವುದು ಅಂತ ಕೇಳಿದ್ರೆ ನಾಗದೇವನಹಳ್ಳಿ ಅಂತಾನೆ. ಅಪ್ಪ ರಾಜು 1 ವರ್ಷದ ಹಿಂದೆ ಕಣ್ಮುಚ್ಚಿದ್ದಾರೆ. ಸಲಹಬೇಕಾದ ತಾಯಿಗೆ ಮಾತ್ರ ಮಗನ ಮೇಲೆ ಮಮತೆನೇ ಇಲ್ಲ. ಹೆತ್ತಮ್ಮನೇ ಈತನ ಪಾಲಿಗೆ ಹೆಮ್ಮಾರಿಯಾಗಿದ್ದಾಳೆ. ಸಿಕ್ಕಲ್ಲಿ ಅಮ್ಮ ಬರೆ ಹಾಕ್ತಾಳೆ, ಚಿತ್ರ ಹಿಂಸೆ ಕೊಡ್ತಾಳೆ ಅನ್ನೋ ಈ ಹುಡುಗ ಹೆದರಿ ಮನೆ ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾನೆ. ಏನ್ ಮಾಡ್ತಾರೆ? ಹೊಡಿತಾರೆ, ಬರಲ್ಲ ಇರ್ತಾರ. ಏನಕ್ಕೆ ಬರೀ ಎಲ್ಲಿ ಬರೀ ಹಾಕಿದ್ರು? ಹೇಳಿ ಹೇಳಂಗ. ಏನಕ್ಕೆ? ಕಾಲ ಮೇಲೆ, ಕೈ ಮೇಲೆ, ಹೊಟ್ಟೆ ಮೇಲೆ ಎಲ್ಲ ಇರ್ತಾರೆ. ಈ ಹುಡುಗನಿಗೆ ಶ್ರೀರಂಗಪಟ್ಟಣದ ಕುಮಾರ್ ದಂಪತಿ ಆಶ್ರಯ ನೀಡಿದ್ದಾರೆ. ನಮ್ಮಮ್ಮ ಹೊಡಿತಾರೆ ನನಗೆ ಅಂತ ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಭುವನೇಶ್ವರಿ ನಗರ ಅಂತ ಹೇಳ್ತೇನೆ, ಮತ್ತೆ ನಾಗದೇವನಹಳ್ಳಿ ಅಂತ ಬೇರೆ ಒಂದು ಊರ ಹೆಸರು ಹೇಳ್ತೇನೆ. ಇದೆಲ್ಲ ಯಾವುದು ಅಂತ ನಮಗೆ ಟೋಟಲಿ ಕನ್ಫ್ಯೂಸ್ ಆಗ್ತಾ ಇದೆ, ಅದರಿಂದ ಗೊತ್ತಾಗ್ತಾ ಇಲ್ಲ. ಈ ಸುದ್ದಿ ಸುವರ್ಣ ನ್ಯೂಸ್ನಲ್ಲಿ ಬೆಳಿಗ್ಗೆಯಿಂದ ಪ್ರಸಾರವಾಯಿತು. ಈ ವರದಿಯನ್ನ ನೋಡಿದ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ವಿಮಲಾ ಈ ಹುಡುಗನನ್ನ ಮಂಡ್ಯದ ಬಾಲಮಂದಿರಕ್ಕೆ ಸೇರಿಸಿದ್ದಾರೆ. ಈ ಬಾಲಕನ ಪೋಷಕರ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಈ ದಿನ ಬೆಳಿಗ್ಗೆ ಸುವರ್ಣ ನ್ಯೂಸ್ ಅವರ ಮಾಹಿತಿ ಮೇರೆಗೆ ಮತ್ತೆ ಸ್ಕೂಲ್ ಬಗ್ಗೆನೂ ಹೆಚ್ಚಿನ ವಿವರ ಕೊಡ್ತಾ ಇಲ್ಲ. ಸೊ ಆ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಳ್ಳೋವರೆಗೂ ಕೂಡ, ತಂದೆ ತಾಯಿ ಪತ್ತೆ ಆಗೋವರೆಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಆ ಮಗುನ ಇಟ್ಕೊಂಡು ಮುಂದೆ ಮಗುನ ತಂದೆ ತಾಯಿನ ಪತ್ತೆ ಆದಲ್ಲಿ ಆ ಮಗುನ ಮನೆಗೆ ಕಳಿಸ್ಕೊಡ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಮುಂದೆ ವಿದ್ಯಾಭ್ಯಾಸ ಮಾಡೋ ಬಗ್ಗೆ ನಾವು ಕ್ರಮ ತಗೋತೀವಿ. ಹೆತ್ತಮ್ಮನೆ ಹೆಮ್ಮಾರಿಯಾದ್ರೆ ಮಕ್ಕಳ ಪಾಡೇನು? ಈ ಸುದ್ದಿ ನೋಡಿದವರಿಗೆ ಇಂತಹ ತಾಯಿನೂ ಇರ್ತಾರಾ ಅನ್ನಿಸದೇ ಇರದು. ಸೋಮಶೇಖರ್, ಸುವರ್ಣ ನ್ಯೂಸ್ 24/7, ಮಂಡ್ಯ.
ಇನ್ನು ವರುಣನ ಆರ್ಭಟಕ್ಕೆ ಬಿಸಿಲ ನಾಡು ಗುಲ್ಬರ್ಗ ತತ್ತರಿಸಿದೆ. ಮುಂಜಾನೆ ಸುರಿದ ಭಾರಿ ಮಳೆಯಿಂದಾಗಿ ಹಲವು ಬಡಾವಣೆಗಳು ಜಲಾವೃತಗೊಂಡಿವೆ. ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ಬೆಳಗಿನ ಜಾವ ಭಾರೀ ಮಳೆ ಸುರಿದಿದೆ. ನಗರದ ಲಾಲ್ಗಿರಿ ಕ್ರಾಸ್ ಬಳಿಯ ಜನತಾ ಲೇಔಟ್, ಮಹಾದೇವನಗರ, ಸುಂದರನಗರ, ಕನಕನಗರ, ಗಂಗಾನಗರ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತಗೊಂಡಿವೆ. ನಗರದ ಬಹುತೇಕ ರಸ್ತೆಗಳು ಕೆರೆ ಕೊಳ್ಳಗಳಂತಾಗಿವೆ. ಪರಿಣಾಮ ಶಾಲೆಗೆ ಹೋಗಲು ಮಕ್ಕಳು ಪರದಾಡುವಂತಾಗಿತ್ತು. ಇಲ್ಲಿ ಮಳೆ ನೀರು ಬಂದು ಎಲ್ಲ ನೀರಿನಿಂದ ಮನೆಯೆಲ್ಲ ಡ್ರೈನೇಜ್ ಎಲ್ಲ ಉಲ್ಟಾ ನೀರು ಮನೆಯಲ್ಲೆಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲ 3-4 ವರ್ಷದಿಂದ ಕಾರ್ಪೊರೇಷನ್ ಇದಕ್ಕೆ ನಾಲಿ ಮಾಡ್ತೀನಿ ಅಂತ ಏನೋ ಮಾಡಿಲ್ಲ. ಈ ನಾಲಿ ಇಲ್ಲೇ ಎಂಡ್ ಆಗಿರೋದ್ ಕಾರಣ ಎಲ್ಲ ದರದ ಮನೆಗಳಲ್ಲಿ ನೀರು ಹೋಗ್ತಾ ಇದ್ದೀವಿ. ನೀರು ಹೋಗಿದ ಕಾರಣ ಮನೆಯಲ್ಲಿರೋ ಎಲ್ಲ ಸಾಮಾನುಗಳೆಲ್ಲ ನೀರೆಲ್ಲ ಆಚೆ ಹಾಕಿ ಇದು ಮಾಡ್ತಾ ಇದ್ದೀವಿ. ಮನೆಗಳಿಗೆ ನುಗ್ಗಿದ ಮಳೆ ನೀರು ಮನೆಯವರ ಮುಂಜಾನೆಯ ಸುಖ ನಿದ್ರೆಗೆ ತಣ್ಣೀರೆರಚಿತು. ಮನೆಗಳಲ್ಲಿದ್ದ ಆಹಾರ ಪದಾರ್ಥ, ಮಕ್ಕಳ ಪುಸ್ತಕಗಳು ನೀರಿನಲ್ಲಿ ತೊಯ್ದು ತೇಲುತ್ತಿದ್ವು. ಮನೆಯಿಂದ ನೀರು ಹೊರಗೆ ಹಾಕೋದ್ರೊಳಗೆ ಜನರಿಗೆ ಸಾಕಾಗಿ ಹೋಯಿತು. ಚರಂಡಿ ಕಾಮಗಾರಿ ವ್ಯವಸ್ಥಿತವಾಗಿಲ್ಲದಿರೋದೇ ನೀರು ನುಗ್ಗಲು ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರು ನೋಡಿಲ್ರಿ, ಈ ಕಾರ್ಪೊರೇಟರ್ ಅಷ್ಟೇ ಹೊರಗೆ ಬಂದಾರ. ಒಬ್ಬರು ನೋಡಿಲ್ರಿ. ವರ್ಷ ಈಟೆ ಬಡ್ಕೋತೇವೆ, ಒಬ್ಬರು ಬರೋದಿಲ್ಲ, ನೋಡೋದಿಲ್ಲ. ಬರೋದು ಹೋಗೋದು, ಸುಮ್ ನೋಡೋದು ಹೋಗೋದು. ಬರೀ ರೋಡ್ ಮಾಡಿಟ್ರೆ ನೋಡು, ಈಟೆ ರೋಡ್ ಮಾಡ್ಯಾರ. ಆ ರೋಡಿಲಿಂದ ಪೂರ ಮನೆ ನೀರು. ಇನ್ನು ನಾವು ಸ್ವಲ್ಪ ಬರ್ತೀವ್ರಿ 4-5 ವರ್ಷದ ಹಿಂದೆ. ಈಗಂತ್ರಿ 2 ವರ್ಷ, ಹೋದ ವರ್ಷ ಈ ವರ್ಷ ಪೂರ ಒಟ್ಟ ಏನು ನಿಂದ್ರಲಿಕ್ಕೆ ಬರ್ಲಾರ್ದಂಗ್ರಿ ಇಷ್ಟು ನೀರು. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಕಥೆ. ಇನ್ನಾದರೂ ಪಾಲಿಕೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7, ಗುಲ್ಬರ್ಗಾ.